ಸೊ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮ್ಗೆ ಐರನ್ ಹಾರ್ಟ್ ಸೀರೀಸ್ ನ 3 ಎಪಿಸೋಡ್ಗಳನ್ನ ರಿವ್ಯೂ ಮಾಡ್ತೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರ ಐರನ್ ಹಾರ್ಟ್ ಸೀರೀಸ್ ನ 3 ಎಪಿಸೋಡ್ಗಳು ಹೇಗಿದ್ವು ಅಂತ ನೋಡ್ಕೊಂಬರೋಣ. ಸೊ ನಾನು ನಿಮ್ಮೆಲ್ಲರ ರಾವಣ, ನಾವಿನ್ಮೇಲೆ ಸಿಗ್ತಾ ಇರೋಣ. ನಮಗೆಲ್ಲ ಗೊತ್ತೇ ಇದೆ, ವಕಾಂಡ ಫಾರ್ ಎವರ್ ಮೂವಿಯಲ್ಲಿ ಶೂರಿ ನಮ್ಮ ರೀರಿ ವಿಲಿಯಮ್ಸ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ನಿನ್ನಿಂದ ಸ್ವಲ್ಪ ಸಹಾಯ ಬೇಕು, ನಿನ್ನಂತ ಟೆಕ್ಕಿಗಳು ನಮ್ಗೆ ಬೇಕಾಗಿದ್ದಾರೆ ಅಂತ ಕರ್ಕೊಂಡೋಗಿ ನೇಮರ್ ವಿರುದ್ಧ ತಗ್ಲಾಕ್ಬಿಡ್ತಾರೆ. ಸೊ ಆಫ್ಟರ್ ವಿನ್ನಿಂಗ್ ದ ನೇಮರ್, ಆಕೆಯ ಸಾಕ್ ನಿನ್ ಸವಾಸ, ನೀನ್ MIT ಕಾಲೇಜಿಗೆ ಹೋಗು, ನೀನ್ ಏನ್ ಮಾಡ್ತಿದ್ದೋ ಅದನ್ನೇ ಮಾಡ್ಕೊಂಡಿರು ಅಂತ ಅಂದ್ಬಿಟ್ಟು ಶೂರಿ ತೆಗೆದು ಬಿಸಾಡ್ತಾರೆ ವಕಾಂಡದಿಂದ. ಸೊ ವಕಾಂಡದಿಂದ ಡೈರೆಕ್ಟ್ ಆಗಿ MITಗೆ ಬಂದಂತಹ ನಮ್ಮ ರೀರಿ ವಿಲಿಯಮ್ಸ್ ಅವರು ಐರನ್ ಮ್ಯಾನ್ ಸೂಟ್ ಅನ್ನ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. MIT ಅವರು ಕೂಡ ಅವಳ ತಂತ್ರಜ್ಞಾನಕ್ಕೆ ಸ್ಪಂದಿಸಿ ಅವಳಿಗೆ ಬೇಕಾದಂತ ಸವಲತ್ತುಗಳನ್ನೆಲ್ಲ ಕೊಟ್ಟು ಐರನ್ ಮ್ಯಾನ್ ಸೂಟ್ ಅನ್ನ ತಯಾರು ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಆದರೆ ಅಲ್ಲಿ ಕೆಲವು ತಂತ್ರಜ್ಞಾನಗಳ ಅಡಚಣೆಯಿಂದ ಸೊ ಆ ಅಪಘಾತದಲ್ಲಿ MITಯಲ್ಲಿ ನಮ್ಮ ರೀರಿ ವಿಲಿಯಮ್ಸ್ ಅವರ ಮೆಂಟರ್ ಆಗಿದ್ದಂತ ಅವರ ಕೈಗೆ ಫ್ರಾಕ್ಚರ್ ಆಗುತ್ತೆ. ಅದರಿಂದ MITಯಿಂದ ನಮ್ಮ ರೀರಿ ವಿಲಿಯಮ್ಸ್ ನ ತೆಗೆದಾಕ್ಬಿಡ್ತಾರೆ. MITಯಿಂದ ರೀರಿ ವಿಲಿಯಮ್ಸ್ ನ ತೆಗೆದಾಕಿದಾದ್ಮೇಲೆ ಆಕೆ ತನ್ನ ಮನೆಗೆ ಬರ್ತಾಳೆ. MITಯಿಂದ ಹೊರಗಾಕಿರೋದು ಅವ್ರ ಮನೆಯವ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಈಗ ರೀರಿ ವಿಲಿಯಮ್ಸ್ಗೆ ಮಾಡಕ್ಕೇನು ಕೆಲಸ ಇಲ್ಲ, ಆದ್ರೂ ಕೂಡ ಐರನ್ ಮ್ಯಾನ್ ಸೂಟ್ ಅನ್ನ ಮಾಡ್ಲೇಬೇಕು ಅನ್ನುವಂತ ಹಠವನ್ನ ಬಿಟ್ಟಿಲ್ಲ. ಆದರೆ ಐರನ್ ಮ್ಯಾನ್ ಸೂಟ್ ಮಾಡೋದಿಕ್ಕೆ ಬಜೆಟ್ ಬೇಕಲ್ಲ, ಸಾಲ ಮಾಡಿದ್ರೆ ತೀರ್ಸಕ್ಕಾಗಲ್ಲ, ಯಾರು ಫಂಡಿಂಗ್ ಮಾಡೋರ್ ಗತಿ ಇಲ್ಲ. ಆ ಗ್ಯಾಪ್ ಅಲ್ಲೇ ಒಬ್ಬ ವ್ಯಕ್ತಿ ಬಂದು ಆಕೆಗೆ ಸಪೋರ್ಟ್ ಮಾಡೋದಾಗಿ ಹೇಳ್ತಾನೆ. ಅದರಿಂದ ಆಕೆಯ ಟೆಕ್ ಸಪೋರ್ಟ್ ಅನ್ನ ಅವರು ಪಡ್ಕೋತಾರೆ. ಉಪಕಾರಕ್ಕೆ ಉಪಕಾರ, ಆದ್ರೆ ಈ ಉಪಕಾರ ಇಲ್ಲಿಗಲ್ ಆಗಿರುತ್ತೆ. ಈ ಇಲ್ಲಿಗಲ್ ಕಾರ್ಯಗಳನ್ನ ದ ಹುಡ್ ಅನ್ನುವಂತ ಒಬ್ಬ ವ್ಯಕ್ತಿ ನಡೆಸ್ತಾ ಇರ್ತಾನೆ. ಒಂದು ಮಿಸ್ಟೀರಿಯಸ್ ಕೇಪ್ ಅನ್ನ ಹಾಕೊಂಡಿರುವಂತ ಇವನ ಹೆಸರು ರಾಬಿನ್ ಪಾರ್ಕರ್. ಇವನ ಟೀಮ್ ಅಲ್ಲಿ ಆಲ್ರೆಡಿ 6 ಜನ ಇರ್ತಾರೆ. ಅವರನ್ನೆಲ್ಲ ಕ್ಲೋಸ್ ಫ್ರೆಂಡ್ ತರ ಟ್ರೀಟ್ ಮಾಡ್ತಾ ಇರ್ತಾನೆ ಪಾರ್ಕರ್. ಸೊ ಈಗ ಅವರ ಮೊದಲ ಮಿಷನ್ ಟನಲ್ ನ ತಮ್ಮ ವಶ ಮಾಡ್ಕೊಬೇಕು ಅಂತ ಹೇಳಿ ಅಲ್ಲಿನ CEO ಅನ್ನ ಹೆದರ್ಸಿ ಹುಡ್ ಸಂಪೂರ್ಣ ಟನಲ್ ಸಂಸ್ಥೆಯನ್ನ ತನ್ನ ವಶ ಮಾಡ್ಕೋತಾನೆ. ಸೊ ಇದೇ ಕಾರ್ಯಾಚರಣೆಗೆ ನಮ್ಮ ರೀರಿ ವಿಲಿಯಮ್ಸ್ ಅವರ ಸೂಟ್ ಕೂಡ ಬಳಕೆ ಆಗ್ತಾ ಇರುತ್ತೆ. ಆ ಸೂಟ್ ಅನ್ನ ರೆಡಿ ಮಾಡ್ಬೇಕಾದ್ರೇನೆ ನಮ್ಮ ರೀರಿ ವಿಲಿಯಮ್ಸ್ ನ ಸಂಪೂರ್ಣ ಮೈಂಡ್ ಸೆಟ್, ಸಂಪೂರ್ಣ ನೆನಪುಗಳು ಒಂದು AI ಆಗಿ ಕನ್ವರ್ಟ್ ಆಗ್ತವೆ. ಆ AIಗೆ ನ್ಯಾಟ್ಲಿ ಅಂತ ಹೆಸರು ಕೊಡ್ತಾಳೆ. ಆ ನ್ಯಾಟ್ಲಿ ಆಕೆಯ ಕ್ಲೋಸ್ ಫ್ರೆಂಡ್ ಕೂಡ ಆಗಿರ್ತಾಳೆ. ಆ AI ಹೇಗೆ ಕ್ರಿಯೇಟ್ ಆಯ್ತು ಅನ್ನುವಂತ ಸೆನ್ಸ್ ಕೂಡ ಇರದಂತಹ ರೀರಿ ವಿಲಿಯಮ್ಸ್ ಈಗ ಆ AI ಯೊಂದಿಗೆ ಬೆಸ್ಟ್ ಫ್ರೆಂಡ್ ಆಗಿದ್ದಾಳೆ. ಮೊದಲು ಕೂಡ ಬೆಸ್ಟ್ ಫ್ರೆಂಡ್ ಆಗಿದ್ಲು, ಈಗ ಮತ್ತೊಂದ್ಸಲ ಬೆಸ್ಟ್ ಫ್ರೆಂಡ್. ಸೊ ಈ ಟನಲ್ ಮಿಷನ್ ನಲ್ಲಿ ಅವಘಡಕ್ಕೀಡಾಗಿದ್ದಂತಹ ಐರನ್ ಹಾರ್ಟ್ ನ ಸೂಟ್ ಝೀಕ್ ಸ್ಟೈನ್ ನೊಂದಿಗೆ ರೀರಿ ವಿಲಿಯಮ್ಸ್ ಸರಿ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ನಮ್ಗೆ ಗೊತ್ತಾಗುತ್ತೆ ಝೀಕ್ ಸ್ಟೈನ್ ನಮ್ಮ ಒಬೆಡಯನ್ ಸ್ಟೇನ್ ಅವರ ಮಗ ಅಂತ. ಅದೇ ಐರನ್ ಮ್ಯಾನ್ ಫಸ್ಟ್ ಮೂವಿಯ ವಿಲನ್ ಆದಂತ ಒಬೆಡಯನ್ ಸ್ಟೈನ್ ನಮ್ಮ ಮಗ ಝೀಕ್ ಸ್ಟೈನ್ ಅಂತ. ಹಾಗೆ ಹುಡ್ ಜೊತೆ ಬೆರಿತಾ ಹುಡ್ ಜೊತೆ ಕೆಲಸ ಮಾಡ್ತಾ ನಮ್ಮ ರೀರಿ ವಿಲಿಯಮ್ಸ್ಗೆ ಹುಡ್ ಮೇಲೆ ಡೌಟ್ ಬರುತ್ತೆ. ಇವನೇನಾದ್ರೂ ಒಂದು ಮಿಸ್ಟಿಕಲ್ ಕ್ರಿಯೇಚರ ಅಥವಾ ಈ ಕ್ಲೋಯಾಕ್ಗೂ ಇವನ್ಗೂ ಇರುವಂತಹ ಸಂಬಂಧ ಏನು, ಈ ಕ್ಲೋಯಾಕ್ ಅಲ್ಲಿ ಇರುವಂತ ಆ ಮಿಸ್ಟಿಕಲ್ ಕಾನ್ಸೆಪ್ಟ್ ಏನು ಅಂತ ತಿಳ್ಕೊಳ್ಳೋದಿಕ್ಕೆ ರೀರಿ ವಿಲಿಯಮ್ಸ್ ಮುಂದಾಗ್ತಾಳೆ. ಆ ಕುತೂಹಲ ಜಾಸ್ತಿ ಆಗ್ತಾ ಇದ್ದಾಗೆ ಆಕೆಗೆ ಒಂದು ಮಿಷನ್ ಸಿಗುತ್ತೆ. ಆ ಮಿಷನ್ ನಲ್ಲಿ ಆಕೆ ತಿಳ್ಕೊತಾಳೆ, ನನಗೇನಾದ್ರೂ ಆ ಕ್ಲೋಯಾಕ್ ನ ಒಂದು ಪಾರ್ಟ್ ಸಿಕ್ಕಿದ್ರೆ ಅದ್ರ ಬಗ್ಗೆ ನಾನು ಇನ್ವೆಸ್ಟಿಗೇಷನ್ ಮಾಡಬಹುದು, ಅದರ ಪವರ್ ಬಗ್ಗೆ ನಾನು ತಿಳ್ಕೋಬಹುದು ಅಂತ ಹೇಳಿ ಪಾರ್ಕರ್ ನ ನೆಕ್ಸ್ಟ್ ಮಿಷನ್ ಆದಂತ ಹೆರ್ಲ್ ಅಂದ್ರೆ ಒಂದು ಬಯೋಟೆಕ್ ಕಂಪನಿ, ಅದನ್ನ ತಮ್ಮ ವಶ ಮಾಡ್ಕೊಳ್ಳೋದಿಕ್ಕೆ ಇವರು ಮುಂದಾಗ್ತಾರೆ. ರೀರಿ ತನ್ನ AI ನ ಸಹಾಯದಿಂದ ಆಕೆಯ ಸೂಟ್ ಅನ್ನ ಒಂದು ವಾಚ್ ಟವರ್ ಮೇಲೆ ಬಿಟ್ಟು ಅದರ ಸಂಪೂರ್ಣ ಕಂಟ್ರೋಲ್ ಅನ್ನ ಆಕೆಯ AIಗೆ ಕೊಟ್ಟು ಇಲ್ಲಿ ಪಾರ್ಕರ್ ರಾಬಿನ್ಸ್ ನ ಹುಡ್ ಅಲ್ಲಿ ಇರುವಂತಹ ಅಥವಾ ಆ ಕ್ಲೋಯಾಕ್ ಅಲ್ಲಿ ಇರುವಂತಹ ಒಂದು ಪೀಸ್ ಅನ್ನ ಕತ್ತರಿಸ್ಕೊಂಡ್ ಬರೋದಿಕ್ಕೆ ಗುಪ್ತವಾಗಿ ಹೊರಡ್ತಾಳೆ. ಸೊ ಅಲ್ಲಿನ ಸೆಕ್ಯೂರಿಟಿ ಲೆವೆಲ್ ಅನ್ನ ಟ್ರಿಗರ್ ಮಾಡಿದಂತಹ ರೀರಿ ವಿಲಿಯಮ್ಸ್ ಇಂದ ಆ ಬಯೋಟೆಕ್ ಫಾರ್ಮ್ ಕಂಪ್ಲೀಟ್ ಆಗಿ ಲಾಕ್ ಆಗಿ ಅದರಲ್ಲಿರುವಂತಹ ಎಲ್ಲಾ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ CO2 ತುಂಬೋದಕ್ಕೆ ಮುಂದಾಗುತ್ತೆ. ಅದರೊಳಗಡೆ ಇದ್ದಂತ ಎಲ್ಲರನ್ನು ರೀರಿ ವಿಲಿಯಮ್ಸ್ ನ ಸೂಟ್ ಕಾಪಾಡುತ್ತೆ. ಆದರೆ ರೀರಿ ವಿಲಿಯಮ್ಸ್ ಜಾನ್ ಕೈಲಿ ತಗ್ಲಾಕೊಂಡ್ಬಿಡ್ತಾಳೆ. ಆದ್ರೂ ಕೂಡ ರೀರಿ ವಿಲಿಯಮ್ಸ್ ಜಾನ್ ಇಂದ ತಪ್ಪಿಸ್ಕೊಂಡು ಜಾನ್ ನ ಸಾಯೋದಕ್ಕೆ ಬಿಟ್ಬಿಡ್ತಾಳೆ. ಇಲ್ಲಿ ತಮ್ಮನನ್ನ ಕಳ್ಕೊಂಡಿರುವಂತ ರಾಬಿನ್ ಹುಡ್ ಯಾರ ಹತ್ರನೂ ಮಾತಾಡ್ತಾ ಇದ್ದೇನೆ, ನನಗೆ ಯಾಕೆ ಹಿಂಗ್ ಮಾಡಿದೆ, ನೀನ್ ನನಗೆ ಹೇಳಿದ್ದೆ ಅಲ್ವಾ, ನೀನ್ ನನಗೆ ಪ್ರಾಮಿಸ್ ಮಾಡಿದ್ದೆ ನನ್ನವರನ್ನ ಕಾಪಾಡ್ತೀನಿ, ಅದಕ್ಕೋಸ್ಕರನೇ ತಾನೇ ನಾನು ನಿನ್ ಜೊತೆ ಕೆಲಸ ಮಾಡ್ತಾ ಇರೋದು ಅಂತ ಯಾವುದೋ ಒಂದು ನಿಗೂಢ ವಿಷಯಕ್ಕೆ ತಿಳಿಸ್ತಾ ಇದ್ದಾನೆ. ಆ ನಿಗೂಢ ವಿಷಯ ಯಾವುದು ಅಂತ ನಮಗೆ ಗೊತ್ತಾಗುತ್ತೆ, ಅದೇ ಮೆಫಿಸ್ಟೋ. ಸೊ ದಿಸ್ ಇಸ್ ಅ ಹೈಲೈಟ್ ಸ್ಟೋರಿ ಆಫ್ ಐರನ್ ಹಾರ್ಟ್ ಸೀಸನ್ 1ನ 3 ಎಪಿಸೋಡ್ಗಳದ್ದು. ದ ಹುಡ್ ನ ಪ್ರೆಸೆನ್ಸ್ ಬಿಟ್ರೆ ಬೇರೆ ಯಾವ ಘಟನೆಗಳು ನನಗೆ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ಈ ಸೀರೀಸ್ ಅಲ್ಲಿ ಕಾಣಸಿಗ್ಲಿಲ್ಲ. ಇದು ನಮ್ಗೆಲ್ಲ ಮೊದಲೇ ಗೊತ್ತಿತ್ತು. ಇದರಲ್ಲಿ ಕಾನ್ಸೆಪ್ಟ್ ಗಳನ್ನ ಅಷ್ಟೊಂದು ಫೋಕಸ್ ಆಗಿ ತೋರಿಸಿಲ್ಲ. ಕೆಲವು ವಿಚಾರಗಳನ್ನ ಅಥವಾ ಝೀಕ್ ಸ್ಟೈನ್ ನ ವಿಚಾರಗಳನ್ನ ಇನ್ನೂ ಸ್ವಲ್ಪ ಆಳವಾಗಿ ತೋರಿಸಿದ್ರೆ ತುಂಬಾ ಚೆನ್ನಾಗಿರೋದು. ಟೆಕ್ನಿಕಲ್ ವಿಷಯಗಳನ್ನು ತುಂಬಾ ಸರ್ಪ್ರೈಸ್ ಮಾಡಿದ್ದಾರೆ. ಎನ್ಹ್ಯಾನ್ಸ್ ಮಾಡಬೇಕಾಗಿದ್ದಂತ ಕಥೆಗಳು, ಎನ್ಹ್ಯಾನ್ಸ್ ಮಾಡಬೇಕಾಗಿದ್ದಂತ ಕೆಲವು ಸನ್ನಿವೇಶಗಳನ್ನ ಅಲ್ಲಲ್ಲೇ ಕತ್ತರಿಸಿ ಬಿಟ್ಟಾಕ್ಬಿಟ್ಟಿದ್ದಾರೆ. ಒಂದು AI ಇಷ್ಟೊಂದು ಕಂಪ್ಯಾಟಿಬಲ್ ಆಗಿದ್ರೆ ತುಂಬಾ ತೊಂದರೆ ಆಗುತ್ತೆ. ಲೈಕ್ ಅದಿಷ್ಟ ಆಗಲ್ಲ. ಇವನ್ ಇನ್ಫಾರ್ಮೇಶನ್ ಗಳು ತುಂಬಾ ಕಡಿಮೆ ಇದ್ವು. ಅವ್ರಿಗೆ ಬೇಕಾಗಿದ್ದಂತ ಎಕ್ವಿಪ್ಮೆಂಟ್ಸ್ ಗಳ ಹೆಸರನ್ನು ಕೂಡ ಅವರು ಮೆನ್ಷನ್ ಮಾಡ್ತಾ ಇಲ್ಲ. ಇವನ್ ಆ ಸಾಧನದ ಡಿಸೈನ್ ಕೂಡ ನಮಗೆ ತೋರಿಸ್ತಾ ಇಲ್ಲ. ಒಂದು ಟೆಕ್ನಿಕಲ್ AI ಸಂಬಂಧಿತವಾದಂತ ಸಿನಿಮಾನ ಮಾಡ್ತಾ ಇದೀರಾ ಅಥವಾ ಒಂದು ಸೀರೀಸ್ ನ ಮಾಡ್ತಾ ಇದೀರಾ ಅಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಜಾಸ್ತಿ ಫೋಕಸ್ ಮಾಡ್ಬೇಕೆ ಹೊರತು ರೀರಿ ವಿಲಿಯಮ್ಸ್ ಅನ್ನುವಂತ ಒಂದು
ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡಿದ್ರೆ ಹೀಗೆ ಆಗೋದು. ಈ ಸೀರೀಸ್ ಅಲ್ಲಿ ಹೆಂಗಿತ್ತು ಅಂತಂದ್ರೆ ಎಡಿಟಿಂಗ್ ಇಸ್ ಆಸಮ್, ಸಿನಾರಿಯೋ ಇಸ್ ಆಸಮ್, ಸಿನಿಮಾಟೋಗ್ರಫಿ ಇಸ್ ಪರ್ಫೆಕ್ಟ್, ನರೇಷನ್ ಇಸ್ ಆಲ್ಸೋ ಬೆಟರ್, ವಂಡರ್ಫುಲ್. ಬಟ್ ಒಂದು ಸಿನಿಮಾ ಮಾಡ್ತಾ ಇದ್ರೆ ಅಥವಾ ಒಂದು ಸೀರೀಸ್ ಮಾಡ್ತಾ ಇದ್ರೆ ಅಂದ್ರೆ ಒಂದು ಕತೆ ಮೇಲೆ ತಾನೇ ನೀವು ಮಾಡೋದು. ಆ ಕತೆನೇ ಇಲ್ಲ ಅಂತಂದ್ರೆ ನಿಮ್ಮ ಮೈನ್ ಫೋಕಸ್ ಇಲ್ಲಿ ಏನಾಗಿತ್ತು, ಐರನ್ ಹಾರ್ಟ್ ಅಂತಂದ್ರೆ ಒಂದು ಟೆಕ್ನಿಕಲ್ ಸ್ಟಫ್ ಅಥವಾ ಒಂದು AI ಕ್ರಿಯೇಷನ್ಸ್ ಅಥವಾ ಒಂದು ಸೂಟ್, ಅಟ್ಲೀಸ್ಟ್ ಒಂದು ಐರನ್ ಮ್ಯಾನ್ ಸೂಟ್, ಅದನ್ನು ಕೂಡ ನೀವು ಡೀಟೇಲಿಂಗ್ ಆಗಿ ತೋರಿಸಿಲ್ಲ. ನಿಮಗೆ ನೆನಪಿರ್ಬೋದು, ಐರನ್ ಮ್ಯಾನ್ ಸೂಟ್ ಕೈ ಕೊಟ್ಟಾಗ ಅವರು ಅದನ್ನು ಎತ್ಕೊಳಕ್ಕಾಗ್ದಲೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿ 4 ಪಾರ್ಟ್ಸ್ಗಳು ಅಕ್ಕ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಕಂಪೇರ್ ಕೂಡ ಮಾಡಬಾರ್ದು ನಾನು, ಅದು ಬೇರೆ ಇದು ಬೇರೆ. ಸೊ ಐರನ್ ಹಾರ್ಟ್ ಸೀರೀಸ್ ನನಗೇನು ತುಂಬ ಇಷ್ಟ ಆಗಲಿಲ್ಲ, ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಆದರೂ ಕೂಡ ನೋಡಿದೆ ಏನಾದರೂ ಒಂದು ಸ್ವಲ್ಪ ಸ್ಪೆಷಲ್ ಇರುತ್ತೆ ಅಂತ. ಹೌದು, ಸ್ಪೆಷಲ್ ಅನ್ನೋದಿತ್ತು. ಹುಡ್ನ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿತ್ತು. ಆ್ಯಕ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಮಾಡ್ತಾ ಇದ್ದಾರೆ. ಹುಡ್ನ ಪವರ್ ಆದಂಥ ಇನ್ವಿಸಿಬಿಲಿಟಿ ಕೂಡ ನಮಗೆ ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೋಡೋಣ ಮಿಕ್ಕಿರೋ ಇನ್ನು 3 ಎಪಿಸೋಡ್ಗಳಲ್ಲಿ ಮೆಫಿಸ್ಟೋನ ಯಾವ ರೀತಿ ತೋರಿಸ್ತಾರೆ ಅಂತ. ಸೊ ಈ ಸೀರೀಸ್ನ ಬ್ರೇಕ್ ಡೌನ್ ಮಾಡ್ಕೊತಾ ಹೋದ್ರೆ ಬೈಗಳೇ ಬರ್ತವೆ ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ. ಸೊ ಇದನ್ನು ತಿಳ್ಕೊಂಡಂತ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು ಎಲ್ಲರೂ ಮಕ್ಕೋಗಿದ್ದಾರೆ ಅಂತ ಹೇಳ್ಬಿಟ್ಟೆ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಟ್ರೈಲರ್ನ ರಿಲೀಸ್ ಮಾಡ್ತು, ಫೈನಲ್ ಟ್ರೈಲರ್ನ ರಿಲೀಸ್ ಮಾಡ್ತು. ಸೊ ಟ್ರೈಲರ್ ಇಸ್ ಆಸಮ್. ಟ್ರೈಲರ್ ಒಂಥರ ನಮ್ಮ ಕ್ರಿಸ್ಟೋಫರ್ ನೋಲನ್ ಅವರ ಮೂವಿಗಳ ಟ್ರೈಲರ್ ತರನೇ ಇತ್ತಲ್ವಾ, ತುಂಬಾ ಚೆನ್ನಾಗಿತ್ತು. ಟ್ರೈಲರ್ ಕೂಡ ಬ್ರೇಕ್ ಡೌನ್ ಮಾಡ್ತೀನಿ. ಸೊ ಸೀರೀಸ್ ಹುಡ್ ಇಂದ ಗುಡ್ ಆಗಿದೆ. ನಿಮ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ರಾಮನ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.